ಎಲ್ರಿಗೂ ನಮಸ್ಕಾರ. ರವೆ ಇಡ್ಲಿನ ಹೇಗೆ ದಿಢೀರಾಗಿ ಬೆಳಿಗ್ಗೆನೇ ರವೆನ ಕಲಿಸ್ಕೊಂಡು ಮಾಡ್ಬೋದಂತ ಈ ವಿಡಿಯೋದಲ್ಲಿ ನೋಡೋಣ. ಅಡುಗೆ ಸೋಡಾ ಹಾಗೆ ಉದ್ದಿನ ಬೇಳೆನ ಸ್ವಲ್ಪನೂ ಬಳಸ್ದಲೇ ಇಷ್ಟು ಸಾಫ್ಟಾಗಿರೋ ಇಡ್ಲಿನ ಹೇಗೆ ಮಾಡ್ಬೋದಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ತುಂಬಾ ಸುಲಭವಾಗಿ ಮಾಡ್ಬೋದು. ಉದ್ದಿನಬೇಳೆ ಅಡುಗೆ ಸೋಡಾ ಹಾಕಿ ಮಾಡಿರೋ ಇಡ್ಲಿಗಿಂತನೂ ತುಂಬಾ ರುಚಿಯಾಗಿರುತ್ತೆ, ಹಾಗೆ ತುಂಬಾ ಸಾಫ್ಟಾಗಿ ಬರುತ್ತೆ. ಈ ಇಡ್ಲಿನ ಮಾಡ್ಕೊಳ್ಳೋಕ್ಕೆ ನಾನು ಇಲ್ಲಿ ಇಡ್ಲಿ ರವೆನ ಬಳಸ್ತಾ ಇದ್ದೀನಿ. ಇಲ್ಲಾಂದರೆ ಅಕ್ಕಿ ತರಿ ಇರುತ್ತಲ್ಲ ಮನೇಲಿ, ಅದನ್ನು ಸಹ ಬಳಸ್ಬೋದು. ನಾನು ಇಲ್ಲಿ ಇಡ್ಲಿ ರವೆನ ಬಳಸ್ಕೊಂಡು ಮಾಡ್ತಾಯಿದ್ದೀನಿ. ಇಲ್ಲಿ 1.5 ಗ್ಲಾಸು ಇಡ್ಲಿ ರವೆನ ತೊಗೊಂಡಿದ್ದೀನಿ. ಇದರಲ್ಲಿ 1.5 ಗ್ಲಾಸಲ್ಲಿ ಒಂದು 25ರಿಂದ 26 ಇಡ್ಲಿ ರೆಡಿ ಆಗುತ್ತೆ. ಒಂದು 5ರಿಂದ 6 ಜನಕ್ಕೆ ಸಾಕಾಗುತ್ತೆ. ಈ ಗ್ಲಾಸಲ್ಲಿ 1.5 ಕಪ್ಪು ಇಡ್ಲಿ ರವೆನ ತೊಗೊಂಡಿದ್ದೀನಿ. ನಾನಿದು ಬೆಳಿಗ್ಗೆನೇ ಕಲಿಸ್ಕೊಳ್ತಾ ಇರೋದು, ಹಿಂದಿನ ದಿನ ಕಲಸಿ ಇಟ್ಕೊಂಡಿಲ್ಲ. ಬೆಳಿಗ್ಗೆನೇ ಹೇಗೆ ದಿಢೀರಾಗಿ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. 1.5 ಕಪ್ ಇಡ್ಲಿ ರವೆಗೆ 2 ಕಪ್ಪು ಅನ್ನನ ತೊಗೊಂಡಿದ್ದೀನಿ. ಮನೇಲಿ ಅನ್ನ ಜಾಸ್ತಿ ಉಳಿದಿದ್ದಾಗ ನಾನು ಈ ಥರ ಬೆಳಿಗ್ಗೆ ದಿಢೀರಾಗಿ ಕಲಿಸ್ಕೊಂಡು ಮಾಡ್ತೀನಿ. 2 ಕಪ್ ಅನ್ನಕ್ಕೆ ಇಡ್ಲಿ ರವೆಗೆ ಬೇಕಾಗುವಷ್ಟು ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ನುಣ್ಣಗೆ ರುಬ್ಕೊಂಡ್ಮೇಲೆ ಇಡ್ಲಿ ರವೆಗೆ ಸೇರಿಸ್ಕೊಳ್ತಿದ್ದೀನಿ. ಇಡ್ಲಿ ರವೆಗೆ ಅನ್ನನ ರುಬ್ಬಿದ್ದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಇದನ್ನು ಬೆಳಿಗ್ಗೆ ಎದ್ದ ತಕ್ಷಣ ಕಲಸಿಟ್ರೆ ಒಂದು 9 ಗಂಟೆ 8:15 ಅಷ್ಟೊತ್ತಿಗೆ ಸಾಫ್ಟಾಗಿರೋಂತಹ ದಿಢೀರಾಗಿ ಮಾಡೋಂಥ ಇಡ್ಲಿನ ರೆಡಿ ಮಾಡ್ಕೊಳ್ಬೋದು. ರುಬ್ಬಿರೋಂತಹ ಅನ್ನನ ಇಡ್ಲಿ ರವೆನ ಎರಡನ್ನೂ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಸಿಟ್ಕೊಳ್ತಿದ್ದೀನಿ. ನಿಮಗೆ ಸಮಯ ಇಲ್ಲಾಂದರೆ ಒಂದು ಅರ್ಧ ಗಂಟೆ ನೆನೆಸಿಡಿ, ಇಲ್ಲಾಂದರೆ ತಕ್ಷಣವೂ ಸಹ ಮಾಡಿದ್ರೂ ಸಹ ಸಾಫ್ಟಾಗಿ ಬರುತ್ತೆ. ನನಗೆ ಇವತ್ತು ಟೈಮ್ ಇದ್ದಿದ್ದರಿಂದ ಬೆಳಿಗ್ಗೆ ಎದ್ದ ತಕ್ಷಣ ಕಲಸಿಟ್ಟು ಒಂದು 8:15 ಅಷ್ಟೊತ್ತಿಗೆ ನಾನು ಇದನ್ನು ಇಡ್ಲಿ ಬೇಯಿಸ್ಕೊಳ್ಳೋಕ್ಕೆ ಇಟ್ಕೊಳ್ತಿದ್ದೀನಿ. ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ, ನಾನು ಇಲ್ಲಿ ಸೋಡಾ ಪುಡಿಯನ್ನು ಬಳಸ್ತಾ ಇಲ್ಲ, ಉದ್ದಿನ ಬೇಳೆನೂ ಬಳಸ್ತಾ ಇಲ್ಲ. ಎರಡನ್ನೂ ಕಲಿಸ್ಬಿಟ್ಟು ಸ್ವಲ್ಪ ಹಿಟ್ಟು ನೆನ್ಕೊಳ್ಳೋದಕ್ಕೆ ತೆಗೆದಿಡ್ತಾ ಇದ್ದೀನಿ. ಅಷ್ಟೊತ್ತಿಗೆ ಚಟ್ನಿನ ರೆಡಿ ಮಾಡ್ಕೊಳ್ತಿದ್ದೀನಿ. ನಾನಿವತ್ತು ಟೊಮೊಟೊಕಾಯಿ ಚಟ್ನಿನ ಮಾಡ್ತೀವಿ. ಯಾವಾಗಲೂ ತೆಂಗಿನಕಾಯಿ ಚಟ್ನಿನೇ ಮಾಡ್ತಾಯಿದ್ದೆ. ಇವತ್ತು ಡಿಫ್ರೆಂಟಾಗಿರಲಿ ಅಂತ ನಾನು ಟೊಮೊಟೊಕಾಯಿ ಚಟ್ನಿನ ಮಾಡ್ತಾಯಿದ್ದೀನಿ. ಒಂದು ಕಾಯಿ ಆಗಿರುವಂತಹ ಒಂದು 4 ಟೊಮೊಟೊನ ತೊಗೊಂಡಿದ್ದೀನಿ. ಖಾರಕ್ಕೆ ಬೇಕಾಗುವಷ್ಟು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪನ್ನು ಹಾಕಿ ಒಂದು 2 ನಿಮಿಷ ಸ್ವಲ್ಪ ಎಣ್ಣೆ ಹಾಕಿ ಬಾಡಿಸ್ಕೊಳ್ತಿದ್ದೀನಿ. ಉಪ್ಪಾಕಿ ಬಾಡಿಸೋದ್ರಿಂದ ಬೇಗ ಬಾಡುತ್ತೆ. ಟೊಮೆಟೊ ಮತ್ತು ಹಸಿರು ಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಬಾಡಿಸ್ಕೊಂಡ್ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಬಿಸಿ ಇದ್ದಾಗಲೇ ಹಾಕ್ಕೊಳ್ಬಾರ್ದು. ಬಾಡಿಸಿರುವಂತಹ ಟೊಮೊಟೊ ಹಸಿರು ಮೆಣಸಿನ್ಕಾಯಿ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ಹಾಗೆ ಕಡಲೆನ ಹಾಕ್ಕೊಳ್ತಿದ್ದೀನಿ. ನೀವು ಎಷ್ಟು ಪ್ರಮಾಣದಲ್ಲಿ ಮಾಡ್ತಿದ್ದೀರಾ ಅಷ್ಟು ತೆಂಗಿನಕಾಯಿ ಮತ್ತು ಟೊಮೊಟೊ ಕಾಯಿನ ತೊಗೊಳ್ಳಿ. ಕಡಲೆ ಮತ್ತು ತೆಂಗಿನಕಾಯಿನ ತುರಿನ ಹಾಕ್ಕೊಳ್ತಿದ್ದೀನಿ. ಜೊತೆಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನೀರನ್ನು ಹಾಕ್ಕೊಂಡು ರುಬ್ಕೊಂಡ್ರೆ ಟೊಮೊಟೊಕಾಯಿ ಚಟ್ನಿ ರೆಡಿ ಆಗುತ್ತೆ. ಇದಕ್ಕೆ ಬೇಕಿದ್ರೆ ನೀವು ಒಗ್ಗರಣೆ ಬೇಕಿದ್ರೂ ಹಾಕ್ಕೊಳ್ಬೋದು, ಹಾಗೇನೂ ಸಹ ತುಂಬಾ ಚೆನ್ನಾಗಿರುತ್ತೆ. ರೊಟ್ಟಿ ಚಪಾತಿಗೆ ಮಾಡೋರಾಗಿದ್ದರೆ ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇವತ್ತು ಇಡ್ಲಿಗೆ ಮಾಡ್ತಿರೋದ್ರಿಂದ ಸ್ವಲ್ಪ ತೆಳುವಾಗಿ ಮಾಡ್ಕೊಂಡಿದ್ದೀನಿ. ಈ ಚಟ್ನಿ ರೆಡಿ ಮಾಡೋಷ್ಟರಲ್ಲಿ ಇಡ್ಲಿ ಹಿಟ್ಟು ಚೆನ್ನಾಗಿ ನೆನ್ಕೊಂಡಿತ್ತು ನೋಡಿ. ಈ ಹದಕ್ಕೆ ಕಲಿಸ್ಕೊಳ್ಳಿ, ತುಂಬಾ ಚೆನ್ನಾಗಾಗುತ್ತೆ. ತುಂಬ ಗಟ್ಟಿಯಾಗೂ ಬೇಡ, ತುಂಬ ತೆಳುವಾಗೂ ಬೇಡ. ಕಲಿಸ್ಕೊಂಡಿದ್ದಾದಮೇಲೆ ಇಡ್ಲಿ ಏನು ಮಾಡ್ತೀವಲ್ಲ ಆ ಪ್ಲೇಟಿಗೆ ಎಣ್ಣೆ ಹಚ್ಕೊಂಡು ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ. ಕೆಲವ್ರಿಗೆ ಹಿಂದಿನ ದಿನ ಕಲಸಿಟ್ರೆ ಹುಳಿ ಬಂದಿರುತ್ತಲ್ಲ, ಆ ಕಾರಣಕ್ಕಾಗಿ ಗ್ಯಾಸ್ಟ್ರಿಕ್ ಆಗುತ್ತೆ. ಇಡ್ಲಿ ದೋಸೆ ತಿಂದರೆ ಕೆಲವ್ರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ. ಅಂಥವ್ರು ಈ ಥರ ದಿಢೀರಾಗಿ ಇಡ್ಲಿ ಮಾಡ್ಕೊಳ್ಬೋದು. ಎಲ್ಲ ಹಿಟ್ಟನ್ನು ಈ ಥರ ಪ್ಲೇಟ್ಗೆ ಜೋಡಿಸ್ಕೊಂಡು ಇಡ್ಲಿ ಪ್ಲೇಟ್ಗೆ ಜೋಡಿಸ್ಕೊಂಡು ಒಂದು 15 ನಿಮಿಷ ನಾನು ಸ್ಟೀಮಲ್ಲಿ ಬೇಯಿಸ್ಕೊಂಡಿದ್ದೀನಿ. ಬೇಯಿಸ್ಕೊಂಡು ತಣ್ಣಗಾದ್ಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ. ರವೆ ದಿಢೀರಾಗಿ ಮಾಡುವಂತಹ ರವೆ ಇಡ್ಲಿ ರೆಡಿಯಾಗಿದೆ. ತುಂಬಾ ರುಚಿಯಾಗಿರುತ್ತೆ. ಹಿಂದಿನ ದಿನ ನೆನೆಸೋದು ಮರ್ತಿರ್ಬೋದು, ಇಲ್ಲಾಂದರೆ ಹುಳಿ ಬಂದಿದ್ರೆ ಗ್ಯಾಸ್ಟ್ರಿಕ್ ಆಗುತ್ತಲ್ವ, ಅಂಥವ್ರು ದಿಢೀರಾಗಿ ಈ ಇಡ್ಲಿನ ಮಾಡ್ಕೊಳ್ಬೋದು. ತುಂಬಾ ಸಾಫ್ಟಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಮಸಾಲೆ ಇಡ್ಲಿ ಬೇಕೆನ್ನೋರು ನೀವು ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡು ಮಾಡಿದ್ರೂ ತುಂಬಾ ಚೆನ್ನಾಗಿರುತ್ತೆ. ನಾನಿವತ್ತು ಟೊಮೊಟೊಕಾಯಿ ಚಟ್ನಿ ಜೊತೆ ಇಡ್ಲಿನ ಮಾಡಿ
ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿದೆ, ಒಳಗಡೆ ಗೂಡಾಗೆ ಬಂದಿದೆ. ಹಿಟ್ಟು ನೆನೆಸಿ ಮಾಡಿರೋ ಇಡ್ಲಿಗಿಂತನೂ ಸಾಫ್ಟಾಗಿ ಬಂದಿತ್ತು. ಜೊತೆಗೆ ನಾನು ಅಡುಗೆ ಸೋಡಾನು ಬಳಸಿಲ್ಲ, ಉದ್ದಿನ ಬೇಳೆನೂ ಬಳಸಿಲ್ಲ, ಹಾಗೆ ಇಡ್ಲಿ ರವೆ ಮತ್ತು ಅನ್ನ ಮಾತ್ರ ರುಬ್ಬಿ ಮಾಡಿರೋದು. ತುಂಬಾ ಸಾಫ್ಟಾಗಿ ಬಂದಿತ್ತು. ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ, ಖಂಡಿತವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ. ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.